ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಏನಪ್ಪ ಅಂದರೆ ಗೊತ್ತಿರೋದೇ ಇವತ್ತಿನ ಮ್ಯಾಚು RCB ವರ್ಸಸ್ GG. ಗೌತಮ್ ಗಂಭೀರ್ ಅಲ್ಲಪ್ಪ, ಗುಜರಾತ್ ಜೈಂಟ್ಸು ವಿಮೆನ್ಸು ಮ್ಯಾಚ್ ನಡೀತಾ ಇತ್ತು. ಸೊ RCB ಅವ್ರು ಗೊತ್ತಿಲ್ಲಪ್ಪ ಏನಾಗಿದೆ ಅಂತ. ಫಸ್ಟು 2 ಮ್ಯಾಚು ಸೈಕಾಗಿ ಗೆದ್ರು, ವಡೋದರದಲ್ಲಿತ್ತು ಆರಾಮಾಗಿ ಗೆದ್ರು. ಬಟ್ ಹೋಮ್ ಗ್ರೌಂಡಿಗೆ ಬಂದಮೇಲೆ, ಈ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದಮೇಲೆ ಏನಾಗಿದೆ ಅಂತ ಗೊತ್ತಿಲ್ಲ ಗುರು. ಅಲ್ಲಿ 2 ಸರಿ ನಾವು ಟಾಸ್ ಗೆದ್ಬಿಟ್ವಿ, ಸೆಕೆಂಡ್ ಬ್ಯಾಟಿಂಗ್ ತೊಗೊಂಡ್ಬಿಟ್ವಿ, ಆರಾಮಾಗಿ ಗೆದ್ಬಿಟ್ವಿ. ಇಲ್ಲಿ ಹೆಂಗಂತಂದರೆ ಟಾಸೇ ಗೆಲ್ತಿಲ್ಲ ಗುರು, ಟಾಸು ಗೆಲ್ತಿಲ್ಲ, ಮ್ಯಾಚು ಗೆಲ್ತಿಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಗುರು. 3 ಮ್ಯಾಚು ಟಾಸ್ ಗೆದ್ದಿಲ್ಲ, ಗೆದ್ರೂ ಏನೋ ಗೊತ್ತಿಲ್ಲಪ್ಪ. ಚಿನ್ನಸ್ವಾಮಿ ಸ್ಟೇಡಿಯಂ ಯಾಕೆ ನಮ್ಗೆ ಹಂಗಾಗುತ್ತೆ ಅಂತ ಗೊತ್ತಿಲ್ಲ. ಅಂದರೆ ಮಜಾ ಅಂತೂ ಇರುತ್ತೆ, ಮ್ಯಾಚಸ್ ಎಲ್ಲ ಮಜಾ ಬರುತ್ತೆ. ಅಲ್ಲಿ ಫ್ಯಾನ್ಸ್ಗೆ ಹೋದವ್ರಿಗೆಲ್ಲ ರೊಚ್ಚ ಗೆದ್ದು ಸಕ್ಕದಾಗಿ ನೋಡ್ತಾ ಇರ್ತಾರೆ, ಮಜಾ ಅಂತೂ ಇರುತ್ತೆ. ಬಟ್ ಪಾಯಿಂಟ್ಸ್ ಬರಲ್ವಲ್ಲ, ಅಂದರೆ ಗೆಲ್ಲಲ್ವಲ್ಲ, ಅದು ಪ್ರಾಬ್ಲಮ್ ಆಗಿದೆ ಗುರು. ಸ್ಪೆಷಲಿ ಏನಪ್ಪ ಅಂದರೆ ಸೆಕೆಂಡ್ ಬ್ಯಾಟಿಂಗ್, ಅಟ್ಲೀಸ್ಟ್ ಸೆಕೆಂಡ್ ಬ್ಯಾಟಿಂಗ್ ಆದರೂ ಸಿಕ್ಕಿದ್ರೆ ಏನಾದರೂ ಮಾಡ್ಬೋದೇನಪ್ಪ ಅಂತ. ಬಟ್ ಇವ್ರು ಫಸ್ಟ್ ಬ್ಯಾಟಿಂಗ್ ತೊಗೊಳ್ಳೋದು, ಆಮೇಲೆ ರನ್ಸೇ ಹೊಡಿತಾ ಇಲ್ಲ. ಹೊಡೆದ್ರೆ ಒಬ್ಬರೇ ಹೊಡಿತಾರೆ, ಮೇಡಮ್ ಯಾರಂತ ನಿಮಗೂ ಗೊತ್ತು, ಹೊಡಿಯೋರು ಯಾರಂತ. ಅವ್ರು ಹೊಡೆದ್ರೆ ಇವರು ಬಾಲಿಂಗೆಲ್ಲ ಆ ಕಡೆ ಈ ಕಡೆ ಮಾಡ್ತಾರೆ. ಸೂಪರ್ ಅವರೆಲ್ಲ ಹಿಂಗೆ ಮಾಡಿದ್ರು. ಹೋದ 2 ಮ್ಯಾಚು ಗೆಲ್ಲುವಂಥ ಮ್ಯಾಚ್ನ ಕೈ ಚೆಲ್ಲಿದ್ದಾರೆ ಗುರು ಇವರು. ಈ ಮ್ಯಾಚ್ ಅಂತೂ ನಾರ್ಮಲಾಗಿ ಹೊಡೆದ್ಬಿಟ್ರು GG ಅವರು. ಅಂದರೆ ಆರಾಮಾಗಿ ಹೊಡೆದ್ಬಿಟ್ರಪ್ಪ, ಏನು ಟೆನ್ಷನೇ ಇಲ್ಲ. ಗುರು ಸಮರಿ ಹೇಳೋದಾದ್ರೆ ನಾನು ಜಾಸ್ತಿ ಹೇಳಲ್ಲ ಗುರು, ಸಿಂಪಲ್ ಆಗಿ ಹೇಳ್ತೀನಿ. 26 ರನ್ಗೆ 3 ವಿಕೆಟ್ ಹೋಗುತ್ತೆ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಯಾರ್ದಪ್ಪ ಅಂತಂದರೆ ನಿಮ್ಮೆಲ್ಲರ ನೆಚ್ಚಿನ RCB ಟೀಮ್ದು. ಎಷ್ಟಂತಂದರೆ 26 ರನ್ಗೆ 3 ವಿಕೆಟ್ ಹೋದರೆ ಹೆಂಗೆ ಗುರು? ಪವರ್ ಪ್ಲೇಯಲ್ಲಿ 6 ಓವರ್ಸ್ಗೆ 26 3 ವಿಕೆಟ್ ಅಂದರೆ ಅಲ್ಲೇ ಮುಗೀತು ಮ್ಯಾಚ್ ಅನ್ಕೋಬೇಕು. ಅದರಲ್ಲಿ ಸ್ಪೆಷಲ್ ವಿಕೆಟು ನಮ್ಮ ಎಲಿಸ್ ಪೆರಿಯವರು ಡಕ್ ಹೋಗ್ತಾರೆ ಗುರು. ಫಸ್ಟ್ ಟೈಮ್ ಇನ್ WPL ಸೀಸನಲ್ಲೇ, ಅಂದರೆ WPL ಫಸ್ಟ್ ಟೈಮು ಡಕ್ ಹೋಗಿದ್ದು ಎಲಿಸ್ ಪೆರಿಯವರು. ಗೊತ್ತಾಯ್ತಲ್ಲ ನಿಮಗೆ ಏನಪ್ಪ ಅಂತಂದರೆ, ಎಲಿಸ್ ಪೆರಿ ಔಟ್ ಆದಮೇಲೆ ನಮ್ಮದು ಒಂದು ನೋಡ್ತಾರಲ್ಲ ಪ್ಲೇಯಿಂಗ್ ಎಲ್ಲೋನು, ತಂದಾನಿ ನಾನೇ ತಾನೇ ತಂದನು ತಾನೇ ನಾನೇನೋ ಅನ್ನಂಗೆ ಇದೆ ಗುರು. ಮಾತೇ ಇಲ್ಲ ಅವರು ಇಲ್ಲ ಅಂತಂದರೆ ಮುಗ್ದೈದು ಕತೆ ಅನ್ನೋ ಥರ. ಯಾಕಂದರೆ ಹೋದ ಮ್ಯಾಚು 90 ಎಲ್ಲ ಆ ಥರ ಎಲ್ಲ ಸೈಕಾಗಿ ಹೊಡೆದ್ರು, ಆಮೇಲೆ 80 ಎಲ್ಲ ಹೊಡೆದ್ರು, 800+ ರನ್ಸ್ ಎಲ್ಲ ಹೊಡೆದಿದ್ದಾರೆ. ಸೊ ಅವರು ಬೇಗ ಹೋದರೆ ಮುಗಿತು ಕತೆ ಅಂದ್ಕೊಳ್ಳಿ. ಬೇಗ ಔಟ್ ಆದರೆ ಮುಗಿತು ಕತೆ. ಯಾಕಂತಂದರೆ ಇವತ್ತು ನೋಡಿ 0 ರನ್ಗೆ ಹೋದ್ರು, ಅಲ್ಲಿ 60+ ರನ್ಸ್ ಬರೋದು ಕಮ್ಮಿನೇ ಆಗ್ಬಿಡ್ತು. 125 ಇಲ್ಲಾಂದರೆ 185 ಆಗಿರೋದು. ಇವರು 60+ ರನ್ಸ್ ಹೊಡೆದಿರೋರು ಅಲ್ವಾ. ಈ ಕಡೆ ನೋಡಿದ್ರೆ ನಮ್ಮ ಸ್ಮೃತಿ ಮೇಡಮ್ ಕ್ವೀನ್ ಅಂತ ಹೇಳ್ಬಿಟ್ಟು, ಮೇಡಮ್ ಯಾಕೆ ಹಿಂಗೆ ಆಡ್ತವ್ರೆ ಅಂತ ನಂಗಂತೂ ಅರ್ಥನೇ ಆಗ್ತಿಲ್ಲ ಗುರು. 20 ಬಾಲ್ ಆಡಿ 10 ನೋಡಿದವ್ರೆ. ಎಲ್ಲಿಂದ ಗುರು 20 ಬಾಲ್ ಆಡಿ 10 ನೋಡಿದ್ರೆ ಎಲ್ಲಿಂದ ನೀವು? ಅದು ಪವರ್ ಪ್ಲೇಯಲ್ಲಿ ರನ್ಸ್ ಎಲ್ಲಿಂದ ಬರುತ್ತೆ ಹೇಳಿ? ಏನಪ್ಪ ಕಶ್ವಿ ಗೌತಮ್ ಸಕ್ಕದ ಬೌಲಿಂಗ್ ಮಾಡಿದ್ರು, ಮೇಡಮ್ ಅಂತೂ ಸಕ್ಕದ ಬೌಲಿಂಗ್ ಮಾಡಿದ್ರು, ಅದು ಪ್ರಾಬ್ಲಮ್ ಇಲ್ಲ. ಬಟ್ ಇವ್ರಿಗೆ ಆಡೋಕ್ಕೆ ಆಗ್ತಿಲ್ವಲ್ಲ ಅನ್ನೋ ಥರ ಆಗ್ಬಿಡ್ತಪ್ಪ. ಏನಪ್ಪ ಆಫ್ ಸೈಡಲ್ಲಿ ಹಾಕಿದ್ದೆ ಹಂಗೆ ಬೀಟ್ ಆಗಿದ್ದೆ ಇಲ್ಲ, ಹೊಡೆದ್ರೆ ಫೀಲ್ಡರ್ಗೆ ಹೋಗಿದ್ದು ಫೀಲ್ಡರ್ ಕೈಗೆ ಹೋಗ್ತಾ ಇದೆ. ಏನು ಗೊತ್ತೇ ಆಗಲಿಲ್ಲ ಗುರು. ಈ ಕಡೆ ಡ್ಯಾನಿಯಲ್ ವೇಟು ಆ ಮೇಡಮ್ ಅವ್ರದ್ದು ಔಟ ಯಾಕೆ ಕೊಟ್ಟರು ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ. ಅಂಪೈರು ಆಯ್ತು 3 ವಿಕೆಟ್ ಹೋಯ್ತು. ಇನ್ನೇನು ಕನಿಕಾ ಹುಜಾ ಮತ್ತು ರಾಘವಿ ಬಿಷ್ಟು ಸ್ವಲ್ಪ ಆ ಕಡೆ ಈ ಕಡೆ ಆಡಿದ್ರು. ಆಮೇಲೆ ಲಾಸ್ಟಲ್ಲಿ ಜಾರ್ಜ್ ಬೆರಿಯಮು ಮತ್ತು ಇವ್ರು ಯಾರಪ್ಪ ಕೀಮ್ ಗರ್ತೋ ಇಬ್ಬರು ಒಂದು ಲೆವೆಲಿಗೆ ಆಡಿದ್ರು. ಓಕೆ, ಅದು ಬಿಟ್ಟರೆ ರಿಚಾ ಘೋಷ್ ಗುರು ಒಂದು ಲೆವೆಲಿಗೆ ಆಡ್ತಾರೆ ಮೇಡಮು ಅಂತ ಅಂದ್ಕೊಂಡ್ರೆ. ಬಟ್ ಕಶ್ವಿ ಗೌತಮ್ ಏನಪ್ಪ ಅದು ಯಾರ್ಕರೋ ಜುಯ್ ಅಂತ ಯಾರ್ಕರ್ ಬಂತು, ಇವ್ರು ಬಕ್ಕ ಅಂತ ಬೋಲ್ಡ್ ಆಗಿಬಿಟ್ರಪ್ಪ ಅಷ್ಟೇ, ಮತ್ತು ಇನ್ನೇನಿಲ್ಲ. ಸೊ 125 ರನ್ನು ಅಲ್ಲೇ ಸಮಾಪ್ತ ಮಾಡಿಬಿಟ್ರು 20 ಓವರ್ಗೆ. 126 ರನ್ ಟಾರ್ಗೆಟ್ ಹೋಗೋರು. ಈ ಕಡೆ GG ಅವರು ಯಾರಾದರೂ ಮುಂಬೈ ಅವರು ಇದ್ದಿದ್ರೆ 6 ಓವರಲ್ಲೇ ಒಂದು 60 ರನ್ ಬಂದಿರೋದು ಗುರು. ಬಟ್ ಈ GG ಆಗಿರೋದ್ರಿಂದ, ಗುಜರಾತ್ ಆಗಿರೋದ್ರಿಂದ ಅವರು ಸ್ಲೋ ಆಗಿ ಆಡಿದ್ರಪ್ಪ. ಏನು ಬೆತ್ಮೋನಿನೋ ಆ ಕಡೆ ಈ ಕಡೆ ಆಯಿತು. ಈ ಕಡೆ ಹೇಮಲತಾ ಅವರು ಏನು ಆ ಲೆವೆಲಿಗೆ ಆಡಲಿಲ್ಲ. 6 ಓವರ್ಗೆ 30 ರನ್ ಏನೋ ಇತ್ತು ಅನ್ಸುತ್ತೆ ಗುರು. ಅವ್ರದ್ದೇನು ರನ್ಸೇ ಬರಲಿಲ್ಲ. ಬಟ್ ನಮಗೆ ಅಂದರೆ ಅವ್ರಿಗೆ ಮೇನ್ ವೆಪನು ನಮಗೆ ಒಂಥರ ಕಂಟಕ ಯಾರಪ್ಪ ಅಂತಂದರೆ ಗಾರ್ಡ್ನರ್ ಗುರು. ಅಂದರೆ ನಾವು ಫಸ್ಟ್ ಟೈಮ್ ಆಡಿದ್ದು GG ಅವ್ರ ವಿರುದ್ಧ ಚೇಸ್ ಮಾಡಿದ್ದೀವಿ. ಆ ಟೈಮಲ್ಲೂ ಗಾರ್ಡ್ನರೇ ಹೊಡೆದಿರೋದು, ದಬ ಅಂತ ಹೊಡೆದಿರೋದು ಮೇಡಮ್. ಈ ಮ್ಯಾಚಲ್ಲೂ ಗಾರ್ಡ್ನರೇ ದಬ ಅಂತ ಹೊಡೆದ್ರಪ್ಪ. ಒಟ್ಟಿನಲ್ಲಿ ಗುರು ಇವರು GG ಅವ್ರಿಗೆ ಕಾಂಪ್ರಿಹೆನ್ಸಿವ್ ವಿಕ್ಟ್ರಿ. ಆ್ಯಂಡ್ ನಮ್ಮ RCB ಅವರು ಗೊತ್ತಲ್ಲ ಸ್ವಲ್ಪ 3 ಮ್ಯಾಚ್ ಕಂಟಿನ್ಯೂಸ್ ಆಗಿ ಇವಾಗ ಸೋತರು. ಹ್ಯಾಟ್ರಿಕ್ ಸೋಲು ಗುರು, 3ಕ್ಕೆ 3 ಸೋತರು. ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೋಮ್ ಗ್ರೌಂಡಲ್ಲಿ. ಹೋಮ್ ಟೀಮೇ ವಿನ್ ಆಗಲಿಲ್ಲ ಅಂದರೆ ಹೆಂಗೆ ಗುರು? ಇವಾಗ ನೆಕ್ಸ್ಟು DC ವಿರುದ್ಧ ಇದೆ. ಇವಾಗ 3 ಮ್ಯಾಚ್ ಹೆಂಗಂದರೆ DC, UP, MI. ನನ್ನ ಮಗಂದು DC ಆ್ಯಂಡ್ MI ಮೊದಲೇ ಟಾಪಲ್ಲಿದ್ದಾರೆ. ಸಾಕಾಗಿರೋ ಟೀಮ್ ಅದು. ನೋಡೋಣ ಏನು ಮಾಡ್ತಾರೆ ಅಂತ. DC ಅವ್ರಿಗೆ ನಾವು ಹೊಡೆದಿದ್ದೀವಿ, MI ಅವ್ರ ಜೊತೆ ಆ ಕಡೆ ಈ ಕಡೆ ಆಗ್ಬಿಟ್ಟು ಸೋತ್ವಿ. ಬಟ್ ನೋಡೋಣ, ಕಂಟಿನ್ಯೂಸ್ ಆಗಿ 3 ಮ್ಯಾಚು ಗೆಲ್ಲಬೇಕು ಗುರು. ಯಾಕಂದರೆ ಇವಾಗ 3ನೇ ಪೊಸಿಷನಲ್ಲೇ ಇದ್ದೀವಿ ಇನ್ನೂ ನಾವು. ಅದು ನೆಟ್ ರೇಟಿಂದ. ಅದು ಫಸ್ಟ್ ಮ್ಯಾಚ್ ಸೈಕಾಗಿ ಆಡಿದ್ವಿ ಅಂತ ನೆಟ್ ರೇಟು, ಆಮೇಲೆ ಸೆಕೆಂಡ್ ಮ್ಯಾಚು ಸೂಪರಾಗಿ ಆಡಿದ್ದೀವಿ, ಕಾಂಪ್ರಿಹೆನ್ಸಿವ್ ವಿಕ್ಟ್ರಿ ಅಂತ ಬಂತು. ಅದಕ್ಕೆ ನೆಟ್ ರೇಟಿಂದ ಓಕೆ ಪರವಾಗಿಲ್ಲ. ಬಟ್ ಅಂದರೆ ಬೇಕಲ್ಲ ಗುರು ವಿಕ್ಟ್ರಿನೇ ಇಲ್ಲ ಅಂತಂದರೆ ಏನು ನೆಟ್ ರೇಟ್ ತೊಗೊಂಡು ಏನು ಮಾಡೋದಾಗುತ್ತೆ ಹೇಳಿ ಅಲ್ವಾ? ಸೊ ಗೆಲ್ಲಬೇಕು ಗುರು, ಏನು ಮಾಡ್ತಾರೆ ಗೊತ್ತಿಲ್ಲ. ಸ್ವಲ್ಪ ಡಿಸಪಾಯಿಂಟ್ಮೆಂಟು ನಮ್ಮ ಇವರು RCB ವಿಮೆನ್ಸ್ ತಂಡದಿಂದ. ಯಾರು ಆ ಕಡೆ ಈ ಕಡೆ ಆಡಲಿಲ್ಲ, ಇರಲಿ ಪರವಾಗಿಲ್ಲ. ಓಕೆ ಚಲೋ ನೋಡೋಣ ಮುಂದೆ ಏನು ಮಾಡ್ತಾರೆ. ನೆಕ್ಸ್ಟ್ ಮ್ಯಾಚು ಸ್ಯಾಟರ್ಡೇ ಇದೆ, ನೋಡೋಣ ಅಲ್ಲಿ ಏನು ಮಾಡ್ತಾರೆ ಏನು ಕತೆ ಅಂತ.
ಆ್ಯಂಡ್ ಗುರು ನಾಳೆ ಮಾತ್ರ ಸೈಕ್ ಮ್ಯಾಚ್ ಇದೆ ಗುರು, ಆಸ್ಟ್ರೇಲಿಯಾ ವರ್ಸಸ್ ಅಫ್ಘಾನಿಸ್ತಾನ. ಇದೊಂಥರ ಒಳ್ಳೆ ಮ್ಯಾಚು, ಯಾಕಂತಂದರೆ ಅಫ್ಘಾನಿಸ್ತಾನ ಗೆದ್ದರೆ ಸೆಮಿಫೈನಲ್ಗೆ ಹೋಗ್ತಾರೆ, ಆಸ್ಟ್ರೇಲಿಯಾ ಗೆದ್ದರೆ ಸೆಮಿಫೈನಲ್ ಹೋಗ್ಬಿಡ್ತಾರೆ, ಈಸಿಯಾಗಿ ಹೋಗ್ಬಿಡ್ತಾರೆ. ಸೊ ಆಸ್ಟ್ರೇಲಿಯಾ ಸೋತ್ರೆ ಸ್ವಲ್ಪ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ ಆ ಒಂದು ಮ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ, ಈ ಥರ ಆಗಿಬಿಡುತ್ತೆ. ಸೊ ನೋಡೋಕ್ಕಂತೂ ಮಜಾ ಇರುತ್ತೆ ಗುರು. ಚಾಂಪಿಯನ್ಸ್ ಟ್ರೋಫಿದು ಈ ನಾಳೆ ಮ್ಯಾಚ್ ಇದೆಲ್ಲ ಅದು ಸೈಕ್ ಮ್ಯಾಚು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ, ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.